ಹಲೋ ಅಲ್ಲ ಮಿಸ್ಟರ್ ಸೂರ್ಯ ಹೇಳೋ ಕರಿಯ. ಏ ಜಾಸ್ತಿ ಮಾತಾಡಬೇಡ ನೀನು. ಎಲ್ಲಿದ್ಯಾ? ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂಡ್ ದ ಮೋಡ ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಲೇಯರ್. ಅದೆಲ್ಲ ಬರ್ತದು? ದುಬೈ ಅಮೆರಿಕನ? ಅದೆಲ್ಲ ನಿಂಗ್ ಅರ್ಥ ಆಗಲ್ಲ. ಫೋನ್ ಮಾಡಿದ್ ಏನ್ ವಿಷಯ ಹೇಳು. ಇದೊಂಚೂರು ಬೆಂಗಳೂರು ಕಡೆ ಬಾ ಬೇಗ. ಏಕೆ? ಮೊನ್ನೆ ಹೋಗ್ದಿದ್ ಚಡ್ಡಿ ನಂದು ಒಣಗಾಕ್ದಾಗ ಹೆಂಗೈತೆ ಇವಾಗ್ಲೂ ಹಂಗೆ ಐತೆ. ನಿನ್ ಕಿತ್ತೋಗಿರೋ ಕಾಚ ಒಣಗ್ಸಕ್ಕೆ ನಾನ್ ಸಮ್ಮರ್ ಹಾಲಿಡೇಸ್ ಬಿಟ್ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾ? ನೀನ್ ಸಮ್ಮರ್ ಹಾಲಿಡೇಸ್ ಅಲ್ಲಿ ಇದ್ಯಾ? ಎಸ್ ಬ್ರೋ. ಸಮ್ಮರ್ ಹಾಲಿಡೇಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ತಾನೇ ಬರೋದು. ಅವಾಗ ನಿಮ್ಗೆ ಬ್ರೋ, ಇವಾಗ ನನ್ಗೆ. ಅದ್ ಸರಿ, ಏನ್ ಮಾಡ್ತೀಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ? ನಿದ್ದೆ ಮಾಡ್ತಾ ಇದೀನಿ ಬ್ರೋ. ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾದ್ರೆ ಏನ್ ಮಾಡ್ತೀಯಾ? ಅವಾಗ್ಲೂ ನಿದ್ದೆನೆ ಮಾಡ್ತೀನಿ ಬ್ರೋ. ಅಯ್ಯ, ನಿನ್ ನಿದ್ದೆಗೆ ನಾನು ಒಣಗದೆ ಇರೋ ಕಾಚಾ ತುರ್ಕ. ವಾರದಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ. ಇಡೀ ಬೆಂಗಳೂರು ಬಸ್ಲು ಮನೆ ಆಗೈತೆ. ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು, ಯಾವ್ದು ಆಚೆ ಬರ್ತಾ ಇಲ್ಲ. ಜನ ಚೊಳಿ ಸಾಯ್ತವ್ರೆ ಇಲ್ಲಿ. ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ? ಸರಿ ಆಯ್ತು, ನಾನ್ ಬರ್ತೀನಿ ಬ್ರೋ. ಬಾ ಬಾ. ಯಾವಾಗ ಗೊತ್ತ್ಯಾ? ಮಾರ್ಚ್ ಏಪ್ರಿಲ್ ಬರ್ತೀನಿ ಬ್ರೋ. ಫೋನ್ ಇಡ್ಲಾ? ಟಾಟಾ. ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್. ನೀವು ಈ ಏಜ್ ಅಲ್ಲಿ ಇಷ್ಟೊಂದು. ಸರಿ, ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳು ಹೇಳ್ತೀವಿ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರ್, ಊರಲ್ಲೆಲ್ಲ ನಿಮ್ಗೆ ಓದದ್ ಬಿಡದೆ ಇರೋನು ಅನ್ಎಜುಕೇಟೆಡ್ ಅಂತ ಮಾತಾಡ್ತಾವ್ರಲ್ಲ, ನಿಮ್ಗೆ ಏನ್ ಸರ್ ಅನ್ಕೋಟಿಲ್ಲ ರೀ ಹೊಡಿತು? ಏನಿಲ್ಲ ಸರ್, ಬೆಳಿಗ್ಗೆ ಎದ್ದೆ, ಟೈಮ್ ನೋಡ್ದೆ 7 ಆಗಿತ್ತು. ಕ್ಯಾಲೆಂಡರ್ ನೋಡ್ದೆ, ಡೇಟ್ 10 ಇತ್ತು. 2 ಕೂಡಿಸ್ದೆ 20 ಆಯ್ತು. 20ನೇ ನಂಬರ್ ಮೇಲೆ ಲಾಕ್ರೆ ಆಗ್ತೆ ಹೊಡೀತು. ಸರ್ ಎಲ್ಲ ಓಕೆ, ಆದ್ರೆ 7 ಮತ್ತೆ 10 ಸೇರಿದ್ರೆ 17 ಆಯ್ತಲ್ಲ ಸರ್. ನೋಡ್ದ ಸಾರ್, ಅವತ್ತೊಂದ್ ದಿನ ನಾನೇನಾದ್ರೂ ಓದ್ಬಿಟ್ಟಿದ್ರೆ ಇವತ್ತೊಂದ್ ದಿನ 1 ಕೋಟಿ ನಾನು ಚಾಟ ಹೊಡಿಸಿತ್ತ. ಮಚಾ, ನಾಳೆಯಿಂದ ಫೈನಲ್ ಎಕ್ಸಾಮ್ ಅಂತ ಗೊತ್ತು ತಾನೆ? ಹೂ ಮಚಾ, ಫೇಲ್ ಏನಾದ್ರು ಆದ್ರೆ ನೀವಪ್ಪ ತಗೊಂಡೋಗಿ ತರಕಾರಿ ಅಂಗಡಿಗೆ ಹಾಕ್ತಾರೆ ಅಂತ ಗೊತ್ತು ತಾನೆ? ಹೂ ಮಚಲೋ, ಅದಕ್ಕೆ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ. ಎಲ್ಲಿ ಏನೇನ್ ಪ್ರಿಪೇರ್ ಆಗಿದೆ ಸ್ವಲ್ಪ ಹೇಳು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಕೆಜಿ ಕೆಜಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಕೆಜಿ. ನೋಡ್ರೋ ಮಚಾ, ನಮ್ ಎಲ್ಲಿದ್ರು ಒಂದ್ ಅಕ್ಷರ ಇಂಗ್ಲಿಷ್ ಗೊತ್ತಿಲ್ಲ. ಮಾತಾಡ್ಕೊಂಡು ಕಲಿಯೋಣ, ಏನಂತೀರಾ? ಸರಿ ಮಚಾ, ಆದ್ರೂ ಹಿಂಗೋ ಮಾತಾಡ್ರು ಮಚ್ಚ, ನಿಮ್ಗೆ ಬರುತ್ತೆ. ಓಯ್ ಮಂಜು, ನೀನೆ ಸ್ಟಾರ್ಟ್ ಮಾಡೋ. ಲೋಡ, ನೀನೆ ಸ್ಟಾರ್ಟ್ ಮಾಡು. ಆಕಾಶ್, ಇವರೆಲ್ಲ ಎದುರು ಕೂತು ನೀನೆ ಮಾತಾಡೋ. ಆಕ್ಚುಲಿ ವಾಟ್ ನೋ ಯು ನೈಸ್. ಹೂ ಆರ್ ಯು ಫ್ರಮ್? ಐ ಆಮ್ ಫ್ರಮ್ ಮೈ ಮದರ್. ಇನ್ ಫ್ಯಾಕ್ಟ್ ಹೆನ್ರಿ ಮಿಡಿಯಾನ್. ಏನ್ ಮಚ್ಚ, ಫೋನೇ ಇಲ್ಲ. ನಿನ್ ಫೋನ್ ತೆಗ ನೈ ಮಾಡಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತೆ ನಂಗೆ. ಯಾಕೆ ಮಚ್ಚ, ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ, ಬಾಡಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್, ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವನಿ. ಯಾವ ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಪಾತ್ರ ನಿದ್ದೆ ಬರುತ್ತೆ ಅಂತವನಿ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಗ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ, ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಶಿನ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಶಿ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ ಸ್ಪೆಷಲ್ ಅಂದ್ರೆ, ಮಚ್ಚ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಸ್ಪೆಷಲ್ ಐತಂತೆ. ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮಚ್ಚ ಬಂದ ಅವನೇ ಬಂದ. ಮಚ್ಚ ಏನ ಮಚ್ಚ, ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ, ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಹೇ ದೋಸ್ತ, ಅವ್ನು ಮಾತಾಡ್ತೀನಿ ತಪ್ಪು ತಿಳ್ಕೊಬಂದು. ಏನ್ ಹೇಳು? ಎಲ್ಲಿಯಾದ್ರೂ ಜಗಳ ಅಂದ್ರೆ ನಿಂತ್ ನೋಡ್ಬೇಡ್ರಿ. ಏನ್ ಮಾಡ್ಬೇಕಲ್ಲ ಏನೇನ್ ಅವನ ಕುಂತು ನೋಡ್ರಿ ಪಾಪ, ಹಿಂದಿನವ್ರಿಗಿನ ಕಾಡ್ಲಿ. ಹಲೋ, ಈಗ ಒಂದ್ ಆನೆ ಈಜಾಡಕ್ ಕೆರೆ ಒಳಗ್ ಹೋಗುತ್ತೆ, ಆಚೆ ಹೆಂಗ್ ಬರುತ್ತೆ? ಹೆಂಗ್ ಬರುತ್ತೆ? ಹೆಂಗ್ ಹೋಗಿರ್ತಾ ಹಂಗೆ ವಾಪಸ್ ಬರುತ್ತೆ. ಇಲ್ಲ ಲೇ, ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ.
ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಹಾಕ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ₹12 ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಯಾವಾಗ್ಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಹೇಳ್ತಾರೆ ಅದಕ್ಕೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಪಕ್ವತ್ನ ನೋಡಿದ್ರೆ ಸರು ನಾಶ ಮಾಡ್ಬೇಕು. ನಿಮ್ಗೊಂದ್ ಕ್ವಶನ್ ಕೇಳಲಾ? ಕೇಳಿ. ಕ್ಯಾಮ್ರಾ ಯಾವಾಗ್ಲೂ ರೌಂಡ್ ಆಗಿರುತ್ತೆ, ಆದ್ರೆ ಫೋಟೋ ಹಿಡಿದ್ರೆ ಮಾತ್ರ ಎಂತಕ್ಕೆ ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ? ಯಾಕಂದ್ರೆ ಕ್ಯಾಮ್ರಾ ರೌಂಡ್ ಆಗಿರುತ್ತೆ, ಸ್ಕ್ರೀನ್ ರೌಂಡ್ ಆಗಿರಲ್ಲ ಅದಕ್ಕೆ. ಸರಿ ಆಯ್ತು, ಇದೊಂದ್ ಕ್ವಶನ್. ಒಬ್ಬ ವ್ಯಕ್ತಿ ಸ್ಪೇಸ್ ಹೋದ್ರೆ ಚಂದ್ರ ಮೇಲೆ, ಮಾರ್ಸ್ ಮೇಲೆ, ಯಾವ್ದ್ರ ಮೇಲಾದ್ರೂ ಹೋದ್ರೆ ಅವ್ರ ಹೆಂಡತಿ ವಿಧವೆ ಆಗ್ಬಿಡ್ತಾಳ? ಯಾಕಂದ್ರೆ ಅವ್ರ ಗಂಡ ಇವಾಗ ಈ ಭೂಮಿ ಮೇಲಿಲ್ಲ. ಇದನ್ನ ನೀವು ಅವ್ರ ಹೆಂಡತಿ ಹತ್ರನೇ ಕೇಳ್ಬೇಕು. ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ಕೇಳಿ. ಹೇಳಿ. ನೀವು ದಿನ 5 ಕಿಲೋಮೀಟರ್ ಜಾಗಿಂಗ್ ಮಾಡಿ. ಯಾಕೆ? ಯಾಕಂದ್ರೆ ನೀವು ದಿನ 5 ಕಿಲೋಮೀಟರ್ ಜಾಗಿಂಗ್ ಮಾಡಿದ್ರೆ ನಿಮ್ ಲೈಫ್ಗೆ 30 ನಿಮಿಷ ಆಡ್ ಆಗುತ್ತೆ. ಹೌದಾ? ಹ್ಮ್. ಅದೆಲ್ಲ ವೇಸ್ಟ್ ರೀ, ಸುಮ್ನೆ. ಯಾಕ್ರಿ ವೇಸ್ಟ್? 30 ನಿಮಿಷದಲ್ಲಿ ನೀವೇನೇನ್ ಮಾಡ್ಬೋದು ಗೊತ್ತೇನ್ರಿ? ಏನೇನ್ ಮಾಡ್ಬೋದು? ನಿಮ್ ಲೈಫ್ಗೆ 30 ನಿಮಿಷ ಆಡ್ ಆದ್ರೆ ಸ್ಟಾರ್ಸ್ ಓಡೋದಲ್ಲಿ ಬರೋ ಶಾರದೆ ಎಂಬ ಸೀರಿಯಲ್ದು ಒಂದ್ ದಿವಸದ ಎಪಿಸೋಡ್ ನೋಡ್ಬೋದು. ಅದನ್ನ ಹೋಗ್ಬಿಟ್ಟು ಏನ್ ಮಾಡ್ಲಿ? ಏನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಗೊತ್ತೇನ್ರಿ? ಸಿದ್ದು ಮತ್ತೆ ಶಾರದೆ ಕತೆ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗೋತ್ರಿ. ಸಿದ್ದು ನಿಜವಾಗ್ಲೂ ಶಾರದೆನೆ ತುಂಬಾ ಪ್ರೀತಿಸ್ತವನ, ಇಲ್ಲ ಮನೆಯವ್ರ ಒತ್ತಾಯಕ್ಕೆ ಸುಮ್ನೆ ಜ್ಯೋತಿಕನ್ ಮದ್ವೆ ಆಯ್ತಾನ ಅಂತ ಗೊತ್ತಾಗೋತ್ರಿ. ಹಂಗಾರ ನಾನು ಇವತ್ತಿಂದಾನೇ ಓಡಕ್ ಸ್ಟಾರ್ಟ್ ಮಾಡ್ತೀನಿ. ಓಡಿ. ಆದ್ರೆ 5 ಕಿಲೋಮೀಟರ್ ಓಡಕ್ಕೆ 40 ನಿಮಿಷ ಬೇಕು. ನಾನ್ 40 ನಿಮಿಷ ಓಡಿದ್ರೆ 30 ನಿಮಿಷ ಬರುತ್ತೆ. ಇವಾಗ 10 ನಿಮಿಷ ನಂದೇ ಲಾಸ್ ಐತಲ್ಲ. ಹೌದಲ್ವಾ? ಒಂದ್ ಕೆಲ್ಸ ಮಾಡ್ರಿ, 5 ಕಿಲೋಮೀಟರ್ ಓಡೋದ್ ಗಿಡದೇನ್ ಬೇಡ, ಇಲ್ಲಿಂದ ಸೀದಾ ನಿಮ್ ಮನೆಗೆ ಓಡೋಗ್ಬಿಟ್ಟು ಸ್ಟಾರ್ಸ್ ಓಡೋ ಚಾನಲ್ ಹಾಕ್ಬಿಟ್ಟು ಸಂಜೆ 6:30 ಶಾರದೆ ಸೀರಿಯಲ್ ನೋಡ್ರಿ. ನಾವ ಊರೆಲ್ಲ ಹಾ ಮಾಡೋಷ್ಟು ಹಲ್ಕಟ್ಟಿದ್ವಿ. ನಮಗೊತ್ತು ಬಾಯ್ ತಿಂತ ಹೇಳ್ತಿದ್ರಿ ಎಲ್ ದೇಶನ ಹಾ ಮಾಡ್ತಾನೆ. ಮಿರುಗುಟ್ಟಿ ಚಳಿಗಾಲ ಬೇರೆ ಬಂತು. ಈ ದೇಶದಲ್ಲಿರೋ ಎಲ್ಲಾ ಬೋಳಿ ಮಕ್ಕಳು ಬೇಗ ಎದ್ದೇಳ್ತಾ ಇದಾರೆ, ಓಡ್ತಾ ಇದಾರೆ, ಎಕ್ಸರ್ಸೈಸ್ ಮಾಡ್ತಾ ಇದಾರೆ, ಅವ್ರ ದೇಹ ಚೆನ್ನಾಗಿರ್ಲಿ ಅಂತ, ಹುಷಾರು ತಪ್ಪಾರ್ತು ಅಂತ. ಆದ್ರೆ ನನ್ಗೆ 3 ಅವರಿಂದ ಹುಚ್ಚೊಯ್ಬೇಕು ಅನಿಸ್ತಾ ಇದೆ. ಬಾತ್ರೂಮ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಈ ಚಳಿಗೆ ಹೆಂಗೆ ತುಗ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ದೇಶದಲ್ಲಿರೋ ಪೂರ್ತಿ ಚಳಿ ನನಗೆ ಬಂದು ಅಂಟ್ಕೊಂಡಂಗೈತೆ ಮಿರುಗುಟ್ಟಿದ್ದು. ಇವಾಗ ಹೆಂಗ್ ಹುಚ್ಚೊಯ್ಬೇಕು ಅದು? ಬಾಯ್ ಟಾಟಾ. ಅವ್ರ ಅಕ್ಕನ ಅಂದ್ರು ಇಂದು ನಮ್ಮ ಮನೆ ಲವ್ ಮ್ಯಾರೇಜ್ ನಂತೂ ಕಂಬಿಟ್ರು. ಆದ್ರೆ ಒಂದ್ ಪ್ರಾಬ್ಲಮ್, ಹೊಳಿಗ್ ನೋಡಿದ್ರೆ ಅಡಿಗೆನೆ ಬರಲ್ಲ, ಮನೆ ನೋಡಿದ್ರೆ ಅನ್ನನ ಅಕ್ಕಿಯಿಂದ ಮಾಡದ ಅಂತ ಕೇಳ್ತಾಳೆ. ಆಮೇಲೆ ಅಮ್ಮ ಯಾವಾಗಾದ್ರೂ ಅವಳು ಕಾಫಿ ಮಾಡಕ್ ಕೇಳಿದ್ರೆ, ಆಮೇಲೆ ಕಾಫಿಗೆ ಟೀ ಪುಡಿ ಎಷ್ಟಾಗ್ಬೇಕು ಅಂತ ಕೇಳ್ಬಿಟ್ರೆ, ಅಯ್ಯೋ ಫಸ್ಟ್ ಅವಳಿಗೆ ಅಡಿಗೆ ಮಾಡೋದು ಅಲ್ಕೊಟ್ಬಿಡ್ಬೇಕು, ಇಲ್ಲಾಂದ್ರೆ ನಮ್ಮ ಅಮ್ಮ ರೋಡಲ್ಲಿ ನನ್ನ ಇಟ್ಟಾಡ್ಸ್ಕೊಂಡು ಹುಡ್ಬಿಡ್ತಾಳೆ ಅಷ್ಟೇ. 1 ಅಂತ ಹೇಳು. 1 1 ಅಂತ ಹೇಳು, ಬೆರ್ಕೆ ಬೇವರ್ಸಿ. ಹೋಗ್ಲಿ ಬಿಡು, 1 ಅಂತ ಹೇಳು. ಸರಿ, ಅಳ್ಬೇಡ ಇರು. ONE 1 ONE 1 ನಿಜ ನೀನ್ ನನ್ ಮಗನೇನಾ? ಅಪ್ಪ ಇಂಗ್ಲಿಷ್ ಮೇಡಮ್ ಅವ್ರದ್ದು ಫೀಸ್ ಕೊಡ್ಬೇಕು, ಕೊಡಪ್ಪ ದುಡ್ಡು. ಇದೇ ಮಾತನ್ನ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಹೇಳ. ಬರ್ದೇ ಇರೋ ಭಾಷೆಲ್ ಮಾತಾಡು ಅಂತಾರ. ಯಾವ ಬೋಳಿ ಮುನಿ ಬೇಕು ಇಂಗ್ಲಿಷ್? ಕಳ್ಳನ್ ಮಗ ನನ್ನ ಹತ್ರನೇ ನಾಟಕ ಮಾಡ್ತಾನೆ.